ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಬಾಗಲಕೋಟ್, ಬೆಳಗಾವಿ ಈ ಕಡೆಲ್ಲ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ಸಾಮಾಜಿಕದಲ್ಲಿ ತೊಡಗಿದಂಥ ಕಾರ್ಯಕರ್ತರು ಕೂಡ ನೀವು ಈ ಬಾರಿ ಸ್ಪರ್ಧೆ ಮಾಡಬೇಕು ಅಂತನ್ನುವಂಥದ್ದು ಒತ್ತಡ, ಆಗ್ರಹ ಇತ್ತು. ಸೊ ನಾನು ನಿಶ್ಚಯ ಮಾಡಿದ್ದೇನೆ ಸ್ಪರ್ಧೆ ಮಾಡೋದು ಅಂಥೇಳಿ. 2023 ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡೋದು. ಸೊ ನಮಗೆ ಬಿ ಜೆ ಪಿಯವರು ಇಲ್ಲಿವರೆಗೆ ಯಾವುದೇ ರೀತಿಯ ಸ್ಪಂದಿಸಲಿಲ್ಲ. 2014ರಿಂದ ನನ್ನ ಪ್ರಯತ್ನ ಮಾಡಿದರೂ ಕೂಡ ಸ್ಪಂದಿಸಲಿಲ್ಲ. ಹಾಗಾಗಿ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು ಅಂತನ್ನೋದು ನಿರ್ಧಾರ ಮಾಡಿದ್ದೀನಿ. ಕ್ಷೇತ್ರ ಯಾವುದು ಅಂತನ್ನೋದು ನಿಶ್ಚಯ ಮಾಡಿಲ್ಲ. ಬೆಳಗಾವಿ ನಗರದ 2 ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರ ಆಗ್ರಹ ಇದೆ. ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ್, ಜಮಖಂಡಿ ಕೂಡ ಅಲ್ಲಿ ಅಪೇಕ್ಷೆ ಇದೆ. ಮತ್ತು ಕಾರ್ಕಳ, ಪುತ್ತೂರು, ಉಡುಪಿ, ಶೃಂಗೇರಿ ಹೀಗೆ ಅನೇಕ ಕ್ಷೇತ್ರಗಳಿಂದ ಅಲ್ಲಿಯ ಕಾರ್ಯಕರ್ತರು, ಅಲ್ಲಿಯ ಜನರ ಅಭಿಪ್ರಾಯ ಇದೆ ನೀವು ಸ್ಪರ್ಧೆ ಮಾಡಬೇಕು ಇಲ್ಲಿ ಅಂತನ್ನುವಂಥದ್ದು. ಸೊ ನಮ್ಮ ಕರ್ನಾಟಕದ ರಾಜ್ಯದ ಪದಾಧಿಕಾರಿಗಳು ಎಲ್ಲ ಒಟ್ಟಿಗೆ ಸೇರಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಡಿಸೆಂಬರ್ ಅಥವಾ 2ನೇ ವಾರದಲ್ಲಿ ಯಾವ ಕ್ಷೇತ್ರ ಅಂತನ್ನುವಂಥದ್ದು ನಾನು ಡಿಕ್ಲೇರ್ ಮಾಡ್ತೀನಿ ಅಂತನ್ನುವಂಥದ್ದು ಹೇಳ್ತೀನಿ. ಸರಿ, ಕಾಂಗ್ರೆಸ್ ಇಲ್ಲ, ಹೊಸ ಪಕ್ಷ ಏನು ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ. ಸೊ ಪಕ್ಷ ಸ್ಥಾಪನೆ ಮಾಡುವಂಥದ್ದು ಸಾಕಷ್ಟು ಕಷ್ಟದ, ಇವತ್ತಿನ ದಿನದಲ್ಲಿ ಕಷ್ಟ. ಸೊ ದುಡ್ಡು, ಜಾತಿ, ಸಾಕಷ್ಟು ರೀತಿ ಅದಕ್ಕೆ ತಯಾರಿ, ಸಿದ್ಧತೆ ಬೇಕಾಗತ್ತೆ. ಅದು ಹೊಸ ಪಕ್ಷ ಅಂತೂ ಮಾಡಲ್ಲ. ನಾನು ಸ್ವತಂತ್ರವಾಗಿ ಸ್ಪರ್ಧೆ ಅಂತೂ ಮಾಡ್ತೀನಿ. ನಾನು ಸರಿ, ಒಂದು ವೇಳೆ ಬಿಜೆಪಿಯಿಂದನೇ ಮನನ್ನು ಹೊಂದ್ತೀವಿ. ಇಲ್ಲ, BJPಯವರು ಕೊಡಲ್ಲ ಅಂತ ಅನ್ನೋದು ನಿಶ್ಚಿತ ಗೊತ್ತಿದೆ. ಹೀಗಾಗಿ ನಾನು ಇನ್ನು BJPಗೆ ಹೋಗುವಂಥ ಪ್ರಶ್ನೆನೇ ಇಲ್ಲ. BJPಯ ಅವರು ಟಿಕೆಟ್ ಕೊಡೋದಿಲ್ಲ, ನಾನು ಹೋಗೋದಿಲ್ಲ. ಸ್ವತಂತ್ರವಾಗಿ ನಾವು ನಿಶ್ಚಯ ಮಾಡುವಂಥದ್ದು ನಿರ್ಧಾರವನ್ನು ಮಾಡಿದ್ದೇನೆ. ಅವರು ಕೊಟ್ಟರು ಕೂಡ ನಾನು ಅದನ್ನು ಸ್ವೀಕಾರ ಮಾಡಿಕೊಡೋದಿಲ್ಲ. ನನಗೆ ಬಹಳ ಅವಮಾನ ಮಾಡಿದ್ದಾರೆ, ಬಹಳ ಅಪಮಾನ ಮಾಡಿದ್ದಾರೆ. ಸೊ ನಾವು ಕಟ್ಟಿದಂಥ ಪಕ್ಷವನ್ನಕ್ಕೆ ಸೇರಿಸ್ಕೊಳ್ಳೋಕ್ಕೇ ಇವತ್ತು ಮಾತುಕತೆ ಇಲ್ಲದೆ ಇಷ್ಟು ರೀತಿಯ ತೊಂದರೆ ಕೊಡುವಂಥದ್ದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಸೊ ಇನ್ನು ನಾವು ಅವ್ರ ಕಡೆ ನಾನು ಹೋಗೋದಿಲ್ಲ, ಅವ್ರು ಬಂದರೂ ನಾನು ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ ಅಂತ ಅನ್ನೋದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಕಾಂಗ್ರೆಸ್ ಆಗಲಿ ಅಥವಾ ಇನ್ನಿತರೆ ಯಾವುದೇ ಪಕ್ಷದಿಂದ ನಾನು ಸ್ಪರ್ಧೆ ಮಾಡೋ ಪ್ರಶ್ನೆನೇ ಇಲ್ಲ. ಅವ್ರು ಯಾರು ಕೂಡ ನನ್ನ ಹತ್ರ ಬರೋದೇ ಇಲ್ಲ. ಯಾಕೆಂದರೆ ನಾನು ಪ್ರಖರ ಕಟ್ಟರ್ ಹಿಂದೂವಾದಿ ಇದ್ದಿದ್ದರಿಂದ ಅವರು ನನ್ನನ್ನು ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ. ಅವರು ಬಂದರೂ ಕೂಡ ನಾನು ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ. ಸೊ ನಾನು ಪಕ್ಷೇತರವಾಗಿ ನಿಂತ್ಕೊಳ್ಳೋದಂತ ಅನ್ನೋದು ನಿರ್ಧಾರ ಮಾಡಿದ್ದೀನಿ. ಇಲ್ಲ, BJPಯವರಿಗೆ ನಮ್ಮಂಥವರ ಪ್ರಾಮಾಣಿಕರು, ಹೋರಾಟಗಾರರು, ಹಿಂದೂವಾದಿಗಳು ಇವತ್ತು ಬೇಡ ಆಗಿದೆ. ಸೆಕ್ಯುಲರ್ ವಾದಿಗಳು ಮತ್ತು ದುಡ್ಡಿದ್ದಂಥವರು, ಜಾತಿವಾದಿಗಳು ಇವತ್ತು ಅವರ ಅವಶ್ಯಕತೆ ಇದೆ. ಈಗಾಗಲೇ ಮೋರ್ ದೆನ್ 50% ಕಾಂಗ್ರೆಸ್ನವರೇ BJPಯಲ್ಲಿ ಇರೋದು. ಸೊ ಹಾಗಾಗಿ ನಮ್ಮಂಥವರಿಗೆ ಅವಕಾಶ ಇಲ್ಲ ಅಂತನ್ನುವಂಥದ್ದನ್ನ ಗೊತ್ತಾಗಿದೆ. ಅವರು BJP ನಮ್ಮದೇ. ನಾನು ಪಕ್ಷೇತರ ಗೆದ್ದರೂ ಕೂಡ ನಾನು ಹಿಂದುತ್ವದ ಹಿನ್ನೆಲೆಯಲ್ಲಿ BJPಗೆ ಸಪೋರ್ಟ್ ಮಾಡುವಂಥದ್ದು. ಸೊ ಅದರೊಳಗೆ 2ನೇ ಮಾತಿಲ್ಲ. ಆದರೆ ಈಗ ಸದ್ಯಕ್ಕಂತೂ ನಾನು ಸ್ವತಂತ್ರವಾಗಿ ನಿಂತ್ಕೊಳ್ಳೋದಂತ ನಿರ್ಧಾರ ಮಾಡಿದ್ದೀನಿ.